ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಉಂಡು ಚತಣ ಉಂಡು ಚಮುಂಡು ಪಪ್ಪ ಉಂಡು ಅಮ್ಮ ಉಂಡು ಅಜ್ಜ ಅಜ್ಜಿ ಉಂಡು ದೊಡ್ಡದ ದೊಡ್ಡಮ್ಮ ಉಂಡು ದೊಡ್ಡಪ್ಪ ಉಂಡು ಅಕ್ಕಿ ಮಾಡ್ತಾಳೆ ನೆಕ್ಸ್ಟ್ ಸಮ ನೀ ಮಾಡಮ್ಮ, ಪಪ್ಪಗೆ ಮಾಡು ನನಗೆ ಕೊಡ್ಲೇ ಇಲ್ಲ. ಚಾತ ನೋಡಿ ಎಷ್ಟು ಚಂದ ಮಾಡ್ತಾನೆ. ಹೋಳಿಗೆ ಅನ್ನ ಸಂಡಿಗೆ ಊಟನೇ ಮಾಡಲಿಲ್ಲಲ್ಲೋ ಮಾರಾಯ. ನೋಡಿ ಫ್ರೆಂಡ್ಸ್, ಮಕ್ಕಳು ಹೀಗೆ ಆಟ ಆಡಿಕೊಂಡು ಅವರು ಮಲಗಿದ ನಂತರ ನೈಟ್ ಒಂದು ಸ್ವಲ್ಪ ಸಾತು ಯಾಕೋ ಕೆಮ್ತಾ ಇದ್ದ. ಅವ್ನು ಫುಡ್ಡಲ್ಲಿ ಒಂದು ಸ್ವಲ್ಪ ಏರ್ಪೇರ್ ಆದರೆ, ಆಯಿಲಿ ಫುಡ್ ಇದ್ದರೆ, ಇಲ್ಲ ಅಂದರೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದರೆ ಸಾಕು ಅವನಿಗೆ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ. ಸ್ವಲ್ಪ ಕೆಮ್ತಾ ಇದ್ದ, ಅದಕ್ಕೋಸ್ಕರ ಎಚ್ಚರ ಆಯಿತು. ಅವನಿಗೆ ಸ್ವಲ್ಪ ಸಿರಪ್ ಹಾಕಿ ಹಾಗೆ ಬೇಬಿ ರಬ್ ಎಲ್ಲ ಅಪ್ಲೈ ಮಾಡಿ ಮಲಗಿಸಿದ ನಂತರ ಇವತ್ತು ಫುಲ್ಲು ಎಲ್ಲ ನೀರು ಬಂದಿತ್ತು. ನಮಗಂತೂ ಮಳೆ ನೀರನ್ನೇ ಹಿಡ್ಕೊಂಡಿದ್ವಿ. ಆದರೂ ಬೇರೆಯವ್ರಿಗೆಲ್ಲ ನೀರೇ ಸಿಕ್ಕಿರಲಿಲ್ಲ, ತುಂಬ ಪರದಾಡ್ತಿದ್ರು. ಆ ಟೈಮಲ್ಲಿ ನಮಗೆ ಪೂಜೆಗೆ ಅಂತೇಳಿ ಒಂದು ಕೊಡ ಆದರೂ ನೀರು ಬೇಕು, ಎಲ್ರಿಗೂ ನೀರೇ ಸಿಗ್ತಾಯಿಲ್ಲ. ಅಂಥ ಟೈಮಲ್ಲಿ ನಮಗೆ ಯಾವಾಗ ಸಿಗುತ್ತೆ ಅಂತ ನಾವು ಟ್ರೈ ಮಾಡಿದ್ವಿ, ಸಿಕ್ಕಲೇ ಇಲ್ಲ. ಅದಕ್ಕಾಗಿ ರಾತ್ರಿ 12:30 ಆಗಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ನೀರು ಇದೇನೋ ಇಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಯಜಮಾನ್ರು ನೋಡಿದರು. ಆ ಟೈಮಲ್ಲಿ ಬೇಡ ರೀ, ಸುಮ್ಮನೆ ಯಾಕೆ ಬೇಕು, ಬೆಳಗ್ಗೆ ಯಾವಾಗಾದರೂ ನೋಡ್ಕೊಳ್ಳೋಣ, ಸಿಕ್ಕರೆ ಹಿಡಿಯೋಣ ಅಂತ ಹೇಳ್ತಾ ಇದ್ದೆ. ಯಾವಾಗ ಬರುತ್ತೆ ಯಾವಾಗ ಸಿಗುತ್ತೆ ಅಂತ ಅಂದ್ಕೊಂಡು ಅವರು ಆ ಟೈಮಲ್ಲಿ ಕೂಡ ಸ್ನಾನ ಮಾಡಿಕೊಂಡು ಮತ್ತೆ ನೀರನ್ನು ಹಿಡಿತಾ ಇದ್ದಾರೆ. ನೋಡಿ, ಹೇಳಿದರೂ ಕೂಡ ಕೇಳ್ತಾ ಇಲ್ಲ. ನನಗಂತೂ ಇಂಥದ್ದೆಲ್ಲ ಇಷ್ಟು ಪೂರ್ತಿಯಾಗಿ ಕಷ್ಟಪಡೋದಕ್ಕಾಗೋದಿಲ್ಲ. ಬಟ್ ನಮಗೆ ಪೂಜೆಗೆ ಅಂತ ಹೇಳಿದರೆ ಸ್ನಾನ ಮಾಡಿಕೊಂಡೇ ನೀರನ್ನು ಹಿಡಿದಿಟ್ಕೊಳ್ಬೇಕು. ಸೊ ಹಾಗಾಗಿ ಅವರು ಆ ಟೈಮಲ್ಲಿ ಕೂಡ ಸ್ನಾನ ಮಾಡಿಕೊಂಡು ನೀರನ್ನು ಇಟ್ಕೊಂಡ್ರು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ತುಂಬ ಇನ್ಸ್ಟಂಟಾಗಿ, ತುಂಬ ಅರ್ಜೆಂಟ್ ಹರಿಬರಿನಲ್ಲಿ ಇದ್ದೀವಿ ಅಂದಾಗೂ ಕೂಡ ನಾವು ಒಂದು ಏರ್ ಪ್ಯಾಕ್ ಥರ ಮಾಡ್ಕೊಳ್ಬೋದು. ಏನಿಲ್ಲ, ಈಗ ಜಸ್ಟ್ ನಾನು ಒಂದು ಸ್ಪೂನಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ, ಸಕ್ಕರೆ ಎಣ್ಣೆ. ಅದಕ್ಕೆ ಒಂದು ನಮಗೆ ಯಾವುದಾದ್ರೂ ಶಾಂಪು, ನಾವು ರೆಗ್ಯುಲರ್ ಯೂಸ್ ಮಾಡೋ ಶಾಂಪೂನ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು, ಬಿಸಿ ನೀರಾದರೂ ಆಗಿರ್ಬೋದು, ಕೋಲ್ಡ್ ವಾಟರ್ ಆದರೂ ಆಗ್ಬೋದು, ಹಾಕ್ಕೊಂಡ್ಬಿಟ್ಟು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನೊರೆ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಆ ರೀತಿ ಮಾಡಿಕೊಂಡು ಜಸ್ಟ್ ಒಂದು 2-3 ಮಿನಿಟ್ಸ್ ಬಿಫೋರು ನಾವು ಹೆಡ್ ಬಾತ್ ಮಾಡ್ತಾಯಿದ್ದೀವಿ ಅಂತ ಅನಿಸಿದಾಗ ಮೊದಲೇ ಬಿಫೋರ್ ಈ ಥರ ಮಾಡಿ ಕಲಸಿ ಇಟ್ಕೊಂಡ್ರೆ ಅದು ಶುಗರ್ ಸ್ವಲ್ಪ ಕರಗೋಗುತ್ತೆ. ಕರಗಿದ ನಂತರ ಅದನ್ನು ನಾವು ತಲೆಗೆ ಹಾಕೋದ್ರಿಂದ ತುಂಬ ಶೈನಿಯಾಗಿ, ತುಂಬ ಸ್ಮೂತಾಗಿ ಇರುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಕೂಡ ಇದನ್ನು ಒಂದು 2-3 ಟೈಮ್ಸ್ ಯೂಸ್ ಮಾಡಿದ ನಂತರ ಆ ರಿಸಲ್ಟ್ ಚೆನ್ನಾಗಿ ಬಂದಿರೋದಕ್ಕೆ, ನನ್ನ ಹೇರ್ಗೆ ಅದು ಸೆಟ್ ಆಗಿರೋದ್ರಿಂದ ನಿಮಗೂ ಕೂಡ ಚೆನ್ನಾಗಿ ರಿಸಲ್ಟ್ ಕೊಡ್ಬೋದು ಅನ್ನೋ ಕಾರಣಕ್ಕೆ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹೀಗೆ ಯೂಟ್ಯೂಬಲ್ಲೇ ಇದನ್ನು ನಾನು ನೋಡಿದ್ದು. ಆ್ಯಂಡ್ ಇನ್ಸ್ಟಂಟಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದು. ಅದು ಇದು ಅಂತ ಮಾಡ್ಕೊಳ್ಳೋದ್ರ ಜೊತೆಗೆ ಇದನ್ನು ಕೂಡ ನಾವು ತುಂಬ ಅರ್ಜೆಂಟಲ್ಲಿ ಇದ್ದಾಗ ಮಾಡ್ಕೊಳ್ಬೋದು ಅಂತಲೇ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಆ್ಯಂಡ್ ಇನ್ನೂ ಒಂದು ಏನು ಅಂತಂದರೆ, ತುಂಬಾ ಸಾಫ್ಟಾಗಿ ಸಿಲ್ಕಿಯಾಗಿ ಕೂದಲು ಬೇಕು ಅಂತ ಅನ್ನೋರು ಇದನ್ನೇ ಟ್ರೈ ಮಾಡಿ. ಆದಷ್ಟು ಇದೇ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸೊ ಹಾಗಾಗಿ ಟ್ರೈ ಮಾಡಿ ನೋಡಿ. ನಂದು ಸ್ವಲ್ಪ ರಫು, ಒಂದು 2-3 ಟೈಮ್ಸ್ ಹೆಡ್ ಬಾತ್ ಮಾಡಿದ ಕೂಡಲೇ ಸ್ವಲ್ಪ ರಫ್ ಆಗಿಬಿಡುತ್ತೆ. ಮತ್ತು ಆ ಟೈಮಲ್ಲಿ ಈ ಥರ ನಾನು ಸ್ವಲ್ಪ ಸ್ಮೂತ್ ಆಗೋದಕ್ಕೆ ಬೇರೆ ರೆಮಿಡಿಯನ್ನು ಟ್ರೈ ಮಾಡ್ತೀನಿ. ಆ ಟೈಮಲ್ಲಿ ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ಕಂಡೀಷ್ನರ್ ಬೇಡ, ಏನೂ ಬೇಡ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಇದೆ ಇದು ಮಾತ್ರ. ಸೊ ರೆಗ್ಯುಲರಾಗಿ ಒಂದನ್ನೇ ಕಂಟಿನ್ಯೂ ಆಗಿ ಫಾಲೋ ಮಾಡೋದಕ್ಕಾಗಲ್ಲ. ನಮ್ಮ ಹೇರ್ಗೆ ಯಾವ ರೀತಿ ಸ್ಟ್ರಕ್ಚರ್ ಬೇಕೋ ಆ ರೀತಿ ನಾವು ಇದನ್ನು ಟ್ರೈ ಮಾಡ್ಕೋಬೋದು. ಹೊರಗಡೆ ಹೋಗೋರಿಗೆ ಸ್ವಲ್ಪ ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದು ಈಸಿ ಅಂತಲೇ ಹೇಳ್ಬೋದು. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಾನು ಆ್ಯಕ್ಚುಲಿ ಹಾಕಿರೋದಲ್ಲ, ಇದು ಯಜಮಾನ್ರೆ ಆನ್ಲೈನಲ್ಲಿ ಹಾಕಿದ್ರು. ನಾನು ತುಂಬ ಸಿಂಪಲ್ಲಾಗಿಯೇ ಇಷ್ಟಪಡ್ತೀನಿ.
ಹಾಗಾಗಿ ಸ್ವಲ್ಪ ನಮ್ಮ ಮನೆಯವ್ರಿಗೆ ಏನು ಅಂತಂದರೆ ಕ್ವಾಲಿಟಿ ವೈಸ್ ಇರಬೇಕು ಆ್ಯಂಡ್ ಅವ್ರಿಗೆ ಒಂಥರ ಡಿಗ್ನಿಟಿ ಮೇಂಟೈನ್ ಮಾಡೋ ಥರ ಇರಬೇಕು. ಸೊ ನಿನಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅನಿಸುತ್ತೆ, ತಡಿ ನಾನು ಸೆಲೆಕ್ಟ್ ಮಾಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಇದನ್ನು ಅವರೇ ಸೆಲೆಕ್ಟ್ ಮಾಡಿಬಿಟ್ಟು ಅವರೇ ಹಾಕಿದ್ರು, ಆರ್ಡ್ರ್ ಹಾಕಿದ್ರು. ಇದನ್ನು ಫ್ಲಿಪ್ಕಾರ್ಟಲ್ಲೇ ಹಾಕಿದ್ದು. ಆ್ಯಕ್ಚುಲಿ ನನಗೆ ಯಾವಾಗಲೂ ಬೈಕ್ ಮೇಲೆ ಎಲ್ಲಿಗಾದರೂ ಹೊರಗಡೆ ಹೋಗ್ಬೇಕಂದ್ರೆ ಅವ್ರ ಜೊತೆ ಹೋಗ್ಬಿಡ್ತಿದ್ನಲ್ವ, ಸ್ವಲ್ಪ ಸಾಫ್ಟ್ ಯೂಸ್ ಇರೋಂಥದ್ದೇ ಯೂಸ್ ಮಾಡ್ತಿದ್ದೆ. ಇವಾಗ ಸ್ಕೂಲ್ಗೆ ಸಾತುಗೆ ಲಂಚ್ ಬಾಕ್ಸ್ ಎಲ್ಲ ಕೊಡೋದಕ್ಕೆ ಅಂತ ವಾಕೇಬಲ್ ಹೋಗ್ತಾ ಇರ್ತೀನಲ್ವ, ಸ್ವಲ್ಪ ಯಾಕೋ ಕಂಫರ್ಟ್ ಅನ್ನಿಸ್ತಾ ಇರಲಿಲ್ಲ. ಸಾಫ್ಟ್ ಯೂಸ್ ಇರೋದು ಅಷ್ಟೊಂದು ಸಾಫ್ಟ್ ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಆ ಥರ ಹುಡುಕ್ತಾ ಇದ್ದೆ. ಯಜಮಾನ್ರು ಇದೊಂದು ಸರಿ ಟ್ರೈ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಹಾಕಿದರು. ತುಂಬ ಕಂಫರ್ಟ್ ಆಗಿದೆ, ತುಂಬ ಲೈಟ್ ವೇಟ್ ಆಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಸಂಜೆ ಇವಾಗ ಮೊಹರಂ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮೊಹರಂ ಹಬ್ಬ ಇವತ್ತು ಇರೋದ್ರಿಂದ ನಮ್ಮ ಊರಿನ ಮೊಹರಂ ಹೇಗಿದೆ ಅಂತ ಕಂಪ್ಲೀಟಾಗಿ ನಿಮಗೂ ತೋರಿಸ್ತೀನಿ ಬನ್ನಿ. ನೋಡಿ, ಈ ಕಡೆಯಿಂದ ಎಲ್ಲ ದೇವ್ರು ಬರ್ತಾನೆ ಇದೆ. ತುಂಬಾ ಚೆನ್ನಾಗಿ ನಡೆಯುತ್ತೆ ನಮ್ಮ ಕಡೆ ಎಲ್ಲ ಫುಲ್ಲು. ಈ ಕಡೆ ಒಂದಿಷ್ಟು ದೇವರೆಲ್ಲ ಬರ್ತಾ ಇದೆ, ಆ ಕಡೆಯಿಂದ ಕೂಡ ದೇವರು ಬಂದು ನಿಂತ್ಕೊಂಡಿದೆ ಅಲ್ಲಿ. ಸೊ ಈಗ ಹೋಗಿ ಅವರು ಭೇಟಿ ಕೊಡ್ತಾರೆ. ಫುಲ್ಲು ರಶ್ ಇತ್ತು ತುಂಬಾ. ನೋಡಿ ಅಲ್ಲಿ ಆ ಕಡೆ ಎಲ್ಲ ಎಷ್ಟು ತುಂಬಿಕೊಂಡಿದೆ ಎಲ್ಲ, ಒಂದು ಮನೆ ಕೂಡ ಖಾಲಿ ಇಲ್ಲ, ಆ ಥರ ಮೇಲ್ಗಡೆ ತುಂಬಿಕೊಂಡಿದೆ. ಇದು ಅಪೋಸಿಟ್, ನಾವು ನಿಂತಿರೋ ಅಪೋಸಿಟ್ ಅದು ದೇವಸ್ಥಾನ ಆಗಿರೋದ್ರಿಂದ ಮಾತ್ರ ಅಲ್ಲಿ ಜನ ಇಲ್ಲ ಅಂದಿದ್ರೆ ಅದ್ರ ಮೇಲೂ ಕೂಡ ನಿಂತು ಬಿಡ್ತಾ ಇದ್ರೇನೋ. ಸೊ ಈ ಕಡೆ ಎಲ್ಲ ಫುಲ್ಲು ಜನ ತುಂಬೋಗಿದೆ, ಎಷ್ಟು ಜನ ತುಂಬೋಗಿದೆ ನೋಡಿ. ಎಲ್ಲ ಭಾವೈಕ್ಯತೆಯಿಂದ ನಡೆಯುವಂಥ ಹಬ್ಬ ಅಂದರೆ ಇದೊಂದೇ ಅಲ್ವಾ. ಸೊ ಹಾಗಾಗಿ ತುಂಬಾ ಜನ ಇರುತ್ತೆ. ನೋಡಿ, ಭೇಟಿ ಕೊಡ್ತಾ ಇದ್ದಾರೆ, ಆ ಕಡೆಯಿಂದ ದೇವರು ಬಂದಿದ್ದಾರೆ. ನೋಡಿ ಹೇಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಕಡೆ. ಸೊ ಈ ಕಡೆಯಿಂದ ದೊಡ್ಡ ದೇವರು ಭೇಟಿ ಕೊಟ್ಟ ಕೂಡಲೇ ಈ ಕಡೆಯಿಂದ ತುಂಬ ಫಾಸ್ಟಾಗಿ ಓಡ್ಕೊಂಡು ಹೋಗ್ಬಿಡ್ತಾರೆ. ಕೆಲವೊಬ್ಬರು ಮಂಡಿ ಊರ್ಕೊಂಡು ಓಡೋಗ್ತಾರೆ. ಆ ಥರ ತುಂಬಾ ನೋಡೋದಕ್ಕೆ ಇಷ್ಟು ಕಣ್ಣಾದರೂ ಸಾಲೋದಿಲ್ಲ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಎಲ್ಲ ಊರುಗಳಲ್ಲಿ ಕೂಡ ತುಂಬ ವಿಶೇಷವಾದಂಥ ಹಬ್ಬ ಇದು, ಎಲ್ಲ ಕಡೆಯೂ ನಡೆಯುವಂಥದ್ದು. ಸ್ಪೆಷಲ್ಲಾಗಿ ಎಲ್ಲ ಜನ ಸೇರುವಂಥ ಹಬ್ಬ ಅಂತಲೇ ಹೇಳ್ಬೋದು. ಭಾವೈಕ್ಯತೆ ಅಂತಲೇ ಅದಕ್ಕೋಸ್ಕರನೇ ಹೇಳಿರೋದು ಈ ಹಬ್ಬಕ್ಕೆ, ಭಾವೈಕ್ಯತೆ ಹಬ್ಬ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ನಡೆಯುತ್ತೆ ಅಲ್ವಾ ಎಲ್ಲ ಕಡೆಯೂ. ಸೊ ನಮ್ಮ ಕಡೆ ನೋಡಿ ಹೇಗೆ ಭೇಟಿ ಕೊಡ್ತಾ ಇದ್ದಾರೆ. ಆ ಸಾಂಬ್ರಾಣಿ ಹೊಗೆ ಏನಿದೆ ಅಲ್ಲ, ಅದು ಈ ಹಬ್ಬದಲ್ಲಿ ಮಾತ್ರ ನೋಡಬೇಕು, ಆಮೇಲೆ ಯಾವಾಗಾದರೂ ನೋಡಬೇಕು ಅಂತಂದರೆ ಸಿಗೋದಿಲ್ಲ ಅಂತ ಅನಿಸುತ್ತೆ ನೋಡಿ. ಸೊ ನಾವಂತೂ ಆ ಹಬ್ಬ ಅಲ್ಲಿ ಹೋಗಿ ನಿಂತಿದ್ದ ಕೂಡಲೇ ಆ ಒಂದು ಸ್ಮೆಲ್ ಬರುತ್ತಲ್ವ, ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಆ ಸ್ಮೆಲ್ ಬರುತ್ತೆ. ಈಗ ಸಾಂಬ್ರಾಣಿ ಹೊಗೆ, ಲೋಬಾನ ಎಲ್ಲ ಹಾಕ್ಕೊಂಡು ಬರ್ತಾರೆ ಈಗ ದೇವ್ರು ಬರೋವಾಗ ಅಂತ ಹೇಳ್ಬಿಟ್ಟು. ಸೊ ಆ ಕಡೆ ಒಂದು ಏರಿಯಾ ದೇವರು, ಇನ್ನೊಂದು ಏರಿಯಾ ದೇವರು ಭೇಟಿ ಕೊಟ್ಟು ಈಗ ಮುಂದ್ಗಡೆ ಅವರು ಹೋಗ್ತಾ ಇದ್ದಾರೆ. ಸೊ ಈ ಕಡೆಯಿಂದ ಇನ್ನೂ ಬೇರೆ ದೇವರು ಕೂಡ ಬರೋರಿದ್ದಾರೆ. ಸೊ ನೋಡಿ ಹೇಗೆ ಭೇಟಿ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಿಮ್ಮ ಕಡೆ ಎಲ್ಲ ಹೇಗೆಲ್ಲ ಇರುತ್ತೆ ಹಬ್ಬ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಲ್ಲರೂ ಕೂಡ ಇದನ್ನು ನೋಡೋದಕ್ಕೆ ಅಂತ ಹೋಗ್ತಾರೆ. ಕೆಲವೊಬ್ಬರು ಹೋಗ್ಲಿಕ್ಕಾಗಲ್ಲ ಅಂಥೇಳಿ ಮನೆಯಲ್ಲೇ ಇರ್ತಾರೆ. ಅಟ್ಲೀಸ್ಟ್ ಅವರಾದರೂ ನೋಡ್ಕೋಬೋದು ಅಲ್ವಾ ಇದು.
ದೇವ್ರು ನೋಡಿ ಇಡೀ ನಮ್ಮೂರು ದೇವ್ರು ನೋಡಿ ನೋಡಿದೆ ಇಷ್ಟು ದೇವ್ರು ಇಷ್ಟೇ ಜಾಸ್ತಿ ಉಳಿಸಲ್ಲ ಅಲ್ಲಿ ಬಂದು ನೋಡಿ ಎಂತ ದೇವ್ರು ಕೈ ಅಡ್ಡ ತೆಗಿ. ಸಾತಣ ಚೇಚಿ ಬಂದು ಅಮ್ಮ ಇಲ್ಲಿ ಹಿಂದೆ ಚೇಂಜ್ ಮಾಡಕತ್ತೇನು ಮಾಡಿ ಇಲ್ಲೇ ಬಂದು ನೋಡಿ ಮಾಡಿ ಮಾಡಿ ಒಂಟಮ್ಮ ಒಂಟ್ರಿ ಒಂಟ್ರಲ್ಲ ಅಲ್ಲಿ ಇವ್ರೂ ಒಂಟ್ರಿ ಇಲ್ಲ